ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತದ್ದು ಟೈಮ್ಸ್ ಗೊತ್ತಿಲ್ಲದೆ ಮಾಡುವಂತ ಕೆಲವೊಂದು ಪೊಸಿಷನ್ಗಳಿಂದ ನಿಮ್ಮ ಏನು ಪೆನಿಸ್ ಅಂತ ಅಥವಾ ಶಿಶ್ನ ಅಂತ ಹೇಳ್ತೀವಿ, ಅದು ಫ್ರಾಕ್ಚರ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಿದ್ರೆ ಅದು ಯಾವ್ದು ಪೊಸಿಷನ್, ಅದು ಮಾಡೋದು ಸರಿನಾ ತಪ್ಪಾ ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿನ್ನೆ ಒಬ್ರು ಕೇಳಿದ್ರಿ, ಈ ಕ್ವಶನ್ ಮೇಲ್ ಮಾಡಿದ್ರಿ ನನಗೆ, ಅಕ್ಕ ಸೆಕ್ಸ್ ಮಾಡುವಂತ ಟೈಮಲ್ಲಿ ಯಾವ್ದಾದ್ರು ಡೇಂಜರಸ್ ಪೊಸಿಷನ್ ಅಂತ ಏನಾದ್ರು ಇರುತ್ತಾ ಅಂತ. ಸೊ ಅದಕ್ಕೆ ಇವತ್ತು ಅದನ್ನ ತಿಳಿಸ್ಕೊಡೋಣ ಈ ಟಾಪಿಕ್ ಬಗ್ಗೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಹೊಸಬರು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ಲ ಅನಿಸ್ಬೋದು, ಏನಪ್ಪಾ ಇದು ಸೆಕ್ಸ್ ಅಲ್ಲೂ ಆ ತರದ ಡೇಂಜರಸ್ ಆಗಿರುವಂತ ಪೊಸಿಷನ್ಸ್ ಇದೆಯಾ ಅಂತ. ಇಲ್ಲ, ಇನ್ ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದ್ರು ಆಗಿರ್ಬೋದು ಅದು. ಎಸ್, ಕೆಲವೊಬ್ರು ಏನ್ ಗೊತ್ತಾ, ಗೊತ್ತಿದ್ದೋ ಗೊತ್ತಿಲ್ದೇನೋ ಏನೋ ಒಂದು ಟ್ರೈ ಮಾಡ್ಲಿಕ್ಕೆ ಹೋಗ್ತಾರೆ. ಯಾಕೆ ಅಂದ್ರೆ ಸೆಕ್ಸ್ ನಲ್ಲಿ ತುಂಬಾ ಜನ ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ. ಸೊ ಅದು ಸರಿನಾ ತಪ್ಪಾ, ಅದರಿಂದ ಏನಾಗುತ್ತೆ ಅನ್ನೋದು ಮಾತ್ರ ಗೊತ್ತಿರೋದಿಲ್ಲ. ಬಟ್ ನಾವು ಮಾಡ್ಬೇಕಲ್ವಾ. ಸೊ ಯಾಕೆ ಮಾಡಬಾರ್ದು ಅಂತ ಕೆಲವರು ಟ್ರೈ ಮಾಡೋರು ಇರ್ತೀರಾ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಟೈಮ್ಸ್ ನಿಮ್ಮ ಶಿಶ್ನಕ್ಕೆ ಫ್ರಾಕ್ಚರ್ ಆಗುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ಅದರಿಂದ ತುಂಬಾ ಅಂದ್ರೆ ತಡ್ಕೊಳಕ್ಕೆ ಆಗಲ್ಲ, ನಿಮ್ಗೆ ಅಷ್ಟು ಪೇನ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಿದ್ರೆ ಆ ತರದ್ದು ಒಂದು ಪೊಸಿಷನ್ ಇದೆಯಾ ಅಂತ ನಿಮ್ಗೆಲ್ಲ ಅನ್ನಿಸ್ಬೋದು. ಎಸ್, ಆ ತರದ್ದು ಪೊಸಿಷನ್ಸ್ ಇದೆ. ಓಕೆನಾ? ಹಾಗಿದ್ರೆ ಯಾವ್ದಪ್ಪ ಅದು ಪೊಸಿಷನ್ ಅಂತ ನೋಡೋದಾದ್ರೆ, ವುಮೆನ್ ಆನ್ ಟಾಪ್ ಮೀನ್ಸ್ ಇದು ಕನ್ನಡದಲ್ಲಿ ಹೇಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಈಗ ಒಂದು ಹುಡುಗ ಕೆಳಗಡೆ ಇರ್ತಾನೆ, ಸೊ ಹುಡುಗಿ ಆತನ ಮೇಲಿರ್ತಾಳೆ. ಅಂದ್ರೆ ಹುಡುಗ ಬೆಡ್ ಮೇಲೆ ಇರ್ತಾನೆ, ಹುಡುಗಿ ಆತನ ಮೇಲಿರ್ತಾಳೆ. ಸೊ ಆ ಟೈಮಲ್ಲಿ ನೀವು ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಿಮ್ಮ ಪೆನಿಸ್ ಹೇಳುವಂಥದ್ದು ಇಲ್ಲ ನಿಮ್ಮ ಶಿಶ್ನ ಅಂತ ಏನ್ ಹೇಳ್ತೀವಿ, ಸೊ ಇದು ಫುಲ್ ಸ್ಟ್ರೈಟ್ ಇರುತ್ತೆ. ಓಕೆನಾ? ಅಂದ್ರೆ 90 ಡಿಗ್ರಿಯಲ್ಲಿ ಫುಲ್ ಸ್ಟ್ರೈಟ್ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಿಮ್ಮ ಮೇಲೆ ಇರುವಂತ ಹುಡುಗಿ ಏನಿರ್ತಾರೆ ಅಥವಾ ನಿಮ್ಮ ಪಾರ್ಟ್ನರ್, ಗರ್ಲ್ ಫ್ರೆಂಡ್, ವೈಫ್ ಯಾರಾದ್ರೂ ಆಗಿರ್ಬೋದು. ಸೊ ಆಕೆ ಏನಾದ್ರೂ ಜೋರಾಗಿ ಫೋರ್ಸ್ಫುಲ್ಲಿ ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ, ಈಗ ಒಂದು ಸಿಂಪಲ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈಗ ನಿಮ್ಮ ಶಿಶ್ನ 90 ಡಿಗ್ರಿ ನೀವು ಅದು ಸ್ಟ್ಯಾಂಡ್ ಆಗಿದ್ದಾಗ ಆಕೆಗೆ ಗೊತ್ತಿರಲ್ಲ ಸೆಕ್ಸ್ ಮಾಡುವಂತ ಟೈಮಲ್ಲಿ ಏನಾದ್ರೂ ಆಕೆ ಫೋರ್ಸ್ ಆಗಿ ಮಾಡುವಂತ ಟೈಮಲ್ಲಿ ಆಕೆ ಯೋನಿಯಿಂದ ನಿಮ್ಮ ಶಿಶ್ನ ಹೊರಗಡೆ ಬಂದು ಆಕೆ ಗೊತ್ತಿಲ್ದೇನೆ ಮತ್ತೆ ಏನಾದ್ರೂ ಅದೇ ಫೋರ್ಸ್ ಅಲ್ಲಿ ಆಕೆ ನಿಮ್ಮ ಶಿಶ್ನದ ಮೇಲೆ ಕೂತ್ಕೊಂಡ್ರೆ, ಅದು ಕರೆಕ್ಟಾಗಿ ಏನಾದ್ರೂ ಮತ್ತೆ ಯೋನಿ ಒಳಗಡೆ ಹೋಗ್ಲಿಲ್ಲ ಅಂದ್ರೆ, ಅದು ನಿಮ್ಮ ಶಿಶ್ನ ಅಂತದ್ ಏನ್ ಹೇಳ್ತೀವಲ್ವಾ, ಸೊ ಅದು ಫುಲ್ ಸ್ಟ್ಯಾಂಡ್ ಆಗಿರುತ್ತೆ, ಫುಲ್ ಎರೆಕ್ಷನ್ ಆಗಿದ್ದಂತ ಟೈಮಲ್ಲಿ ಆ ತರ ಏನಾದ್ರೂ ಆದಾಗ ಅದು ಅಂದ್ರೆ ನಿಮಗೆ ಗೊತ್ತಿಲ್ದೇನೆ ಆಕೆಗೂ ಅದು ಗೊತ್ತಿರಲ್ಲ. ಸೊ ಫೋರ್ಸ್ ಆಗಿ ಏನಾದ್ರೂ ಮಾಡೋದಕ್ಕೆ ಹೋದಾಗ ಏನಾಗುತ್ತಪ್ಪ ಅಂದ್ರೆ, ಅವ್ರು ಕುತ್ಕೊಳ್ಳೋ ಅಂತ ಫೋರ್ಸಿಗೆ ಇದು ಎರೆಕ್ಷನ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಬೆಂಡ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ಜೀವನೇ ಹೋಗೋವಷ್ಟು ಸಹ ನೋವಾಗುತ್ತೆ. ಹಾಗೆ ಇನ್ ಕೇಸ್ ಕಮ್ಮಿ ಪೇನ್ ಆದ್ರೂ ಸಹ ಅದು 2-3 ಡೇಸ್ ನಿಮ್ಗೆ ಅದು ಪೇನ್ ಕಮ್ಮಿ ಆಗೋದೇ ಇಲ್ಲ. ಸೊ ಏನಕ್ಕಪ್ಪ ಅಂದ್ರೆ ಅದು ತುಂಬಾ ಗಡಸಾಗಿರುತ್ತೆ ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆಕೆಗೂ ಪಾಪ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾವಾಗ್ಲೇ ಆಗ್ಲಿ ನೀವು ಆ ಪೊಸಿಷನ್ ಟ್ರೈ ಮಾಡೋವಾಗ, ಅಂದ್ರೆ ವುಮೆನ್ ಆನ್ ಟಾಪ್, ಐ ಮೀನ್ ಗಂಡಸು ಕೆಳಗಡೆ, ಹೆಣ್ಣು ನಿಮ್ಮ ಮೇಲೆ ಇದ್ದಂತ ಟೈಮಲ್ಲಿ ದಯವಿಟ್ಟು ಎಷ್ಟು ಕೇರ್ಫುಲ್ ಆಗಿರ್ತೀರೋ ಅಷ್ಟು ಕೇರ್ಫುಲ್ ಆಗಿ ಆ ಪೊಸಿಷನ್ ನ ಟ್ರೈ ಮಾಡಿ. ಇಲ್ಲ ಗೊತ್ತಿಲ್ಲದೆ ಏನಾದ್ರೂ ನಿಮ್ಗೆ, ಈಗ ನಾನು ಹೇಳಿದಾಗೆ ಆಕೆಗೂ ಗೊತ್ತಿಲ್ಲದೆ ಏನಾದ್ರೂ ಫೋರ್ಸ್ ಆಗಿ ನಿಮ್ಮ ಶಿಶ್ನದ ಮೇಲೆ ಕೂತ್ಕೊಂಡ್ರೆ ಅದು ಬೆಂಡ್ ಆಗುವಂತ ಚಾನ್ಸಸ್ ಇರುತ್ತೆ, ಮತ್ತೆ ನರ್ವ್ಸ್ ಕಟ್ ಆಗುವಂತ ಚಾನ್ಸಸ್ ಸಹ ತುಂಬಾ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನೀವು ಆ ಪೊಸಿಷನ್ ಟ್ರೈ ಮಾಡುವಂತ ಟೈಮಲ್ಲಿ ಕೇರ್ಫುಲ್ ಆಗಿರಿ, ಮತ್ತೆ ಆಕೆಗೂ ಹೇಳಿ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು, ಇವತ್ತಿನ ವಿಡಿಯೋ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.